ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದ ಮತದಾನ ಅಂತ್ಯಗೊಂಡಿದೆ. ಇದೀಗ ಮತಗಟ್ಟೆ ಸಮೀಕ್ಷೆಗಳು ಪ್ರಕಟಗೊಂಡಿದೆ. ಕಳೆದ 10 ವರ್ಷದಿಂದ ಹರಿಯಾಣದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಗೆ ಈ ಬಾರಿ ಆಡಳಿತ ವಿರೋಧಿ ಅಲೆ ಹೊಡೆತ ನೀಡಿದೆ. ಇತ್ತ ಹರಿಯಾಣದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೇರಲಿದೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಇದೆ. ಇತ್ತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಜೆಪಿಯತ್ತ ಮತದಾರ ಒಲವು ತೋರಿದ್ದಾನೆ. ಆದರೆ ಅತಂತ್ರ ವಿಧಾನಸಭೆ ರಚನೆ ಆಗಲಿದೆ ಅಂತ ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇದೆ. ಬನ್ನಿ, ಯಾವ ರೀತಿ ರಿಪಬ್ಲಿಕ್ ಗುಲಿಸ್ತಾನ್ ಎಕ್ಸಿಟ್ ಪೋಲ್ ಮಾಡಿದೆ 2024ರಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಏನಾಗ್ಬೋದು ಅಂತೇಳಿ, ಯಾಕಂದರೆ ಕಳೆದ ಬಾರಿ 87 ಇತ್ತು ಟೋಟಲ್, ಈ ಬಾರಿ 90 ಮಾಡಿದ್ದಾರೆ. 46 ಬಂದವರು ಅಧಿಕಾರ ಚಲಾಯಿಸ್ತಾರೆ. 46 ಬರಬೇಕು. ಬಿ ಜೆ ಪಿ 28ರಿಂದ 30 ಬರ್ಬೋದಂತೆ, ಅಂದರೆ 46 ಬರ್ತಾ ಇಲ್ಲ. NC ನ್ಯಾಷನಲ್ ಕಾನ್ಫರೆನ್ಸ್ ಫಾರೂಕ್ ಅಬ್ದುಲ್ಲಾ ಪಾರ್ಟಿ 28ರಿಂದ 30 ಬರ್ಬೋದಂತೆ. ಇನ್ನು PDP 5ರಿಂದ 7 ಬರ್ಬೋದಂತೆ. ಪೀಪಲ್ ಡೆಮೊಕ್ರೆಟಿಕ್ ಪಾರ್ಟಿ ಕಾಂಗ್ರೆಸ್ 3ರಿಂದ 6 ಬರ್ಬೋದು. ಈ ಥರ ನೋಡಿ, BJP 28ರಿಂದ 30, NC 28ರಿಂದ 30, PDP 5ರಿಂದ 7, ಕಾಂಗ್ರೆಸ್ 3ರಿಂದ 6, ಇತರರು 8ರಿಂದ 16. ಈಗ BJPಗೆ 30 ಬರ್ತಾ ಇದೆ. ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಅದು ನ್ಯಾಷನಲ್ ಕಾನ್ಫರೆನ್ಸ್. ಈ 30 ಬರುತ್ತಲ್ವ, ಇನ್ನು 16ರಿಂದ 18 ಯಾರಾದರೂ ಎಕ್ಸ್ಟ್ರಾ ಕೊಡಬೇಕು. ನೋಡ್ಕೊಳ್ಳಿ ನೀವು ಯಾರೇ ಅಂತ. ಹಾಗಾಗಿ ಅತಂತ್ರ ಬರ್ಬೋದು ಅಂತೇಳಿ ಇತರರು PDP ಕಾಂಗ್ರೆಸ್ ಯಾರಿಗೆಲ್ಲ ಸಪೋರ್ಟ್ ಮಾಡುತ್ತೆ ಅದರ ಮೇಲೆ. ಇನ್ನು ಹರಿಯಾಣಕ್ಕೆ ಬನ್ನಿ. ಹರಿಯಾಣದಲ್ಲಿ ಒಟ್ಟು 90 ಕ್ಷೇತ್ರ, 46 ಯಾರಿಗೆ ಬರುತ್ತೆ, ಇಲ್ಲೂ ಕೂಡ ಅಷ್ಟೇ 46 ಬರಬೇಕು, ಅವರು ಗೆಲ್ತಾರೆ. ಓಕೆ. BJP 18ರಿಂದ 24 ಬರ್ಬೋದಂತೆ. ಕಳೆದ ಬಾರಿ 40 ಬಂದಿತ್ತು. 18ರಿಂದ 24, ಕಳೆದ ಬಾರಿ 40 ಬಂದಿತ್ತು. ಕಾಂಗ್ರೆಸ್ ಬಹುಮತಕ್ಕೆ ಕಾಣ್ತಾ ಇದೆ. 22ರಿಂದ 55 ಬರ್ಬೋದಂತೆ. 22ರಿಂದ 55, ಕಳೆದ ಬಾರಿ 31 ಇತ್ತು. INLD ಇಂಡಿಯನ್ ನ್ಯಾಷನಲ್ ಲೋಕದಳ್ 3ರಿಂದ 6 ಬರ್ಬೋದು. ಜನನಾಯಕ್ ಜನತಾ ಪಾರ್ಟಿ JJP, ಎಷ್ಟು ಪಾರ್ಟಿ ಇದೆ ರೀ ಜನತಾ ಪಾರ್ಟಿ, ಕಳೆದ ಬಾರಿ 10 ಬಂದಿತ್ತು, ಈ ಬಾರಿ 3 ಬರ್ಬೋದಂತೆ. ಇತರರು 2ರಿಂದ 5 ಬರ್ತಾರೆ. ಸೊ ಹಾಗಾಗಿ ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಬರ್ಬೋದು ಅಂತ, ಜಮ್ಮು ಕಾಶ್ಮೀರದಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ, ಬಟ್ ಅಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ಬೋದು. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದ ಮತದಾನ ಅಂತ್ಯಗೊಂಡಿದೆ. ಇದೀಗ ಮತಗಟ್ಟೆ ಸಮೀಕ್ಷೆಗಳು ಪ್ರಕಟಗೊಂಡಿದೆ. ಕಳೆದ 10 ವರ್ಷದಿಂದ ಹರಿಯಾಣದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಗೆ ಈ ಬಾರಿ ಆಡಳಿತ ವಿರೋಧಿ ಅಲೆ ಹೊಡೆತ ನೀಡಿದೆ. ಇತ್ತ ಹರಿಯಾಣದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೇರಲಿದೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಇದೆ. ಇತ್ತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಜೆಪಿಯತ್ತ ಮತದಾರ ಒಲವು ತೋರಿದ್ದಾನೆ. ಆದರೆ ಅತಂತ್ರ ವಿಧಾನಸಭೆ ರಚನೆ ಆಗಲಿದೆ ಅಂತ ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇದೆ. ಬನ್ನಿ, ಯಾವ ರೀತಿ ರಿಪಬ್ಲಿಕ್ ಗುಲಿಸ್ತಾನ್ ಎಕ್ಸಿಟ್ ಪೋಲ್ ಮಾಡಿದೆ 2024ರಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಏನಾಗ್ಬೋದು ಅಂತೇಳಿ, ಯಾಕಂದರೆ ಕಳೆದ ಬಾರಿ 87 ಇತ್ತು ಟೋಟಲ್, ಈ ಬಾರಿ 90 ಮಾಡಿದ್ದಾರೆ. 46 ಬಂದವರು ಅಧಿಕಾರ ಚಲಾಯಿಸ್ತಾರೆ. 46 ಬರಬೇಕು. BJP 28ರಿಂದ 30 ಬರ್ಬೋದಂತೆ, ಅಂದರೆ 46 ಬರ್ತಾ ಇಲ್ಲ. NC ನ್ಯಾಷನಲ್ ಕಾನ್ಫರೆನ್ಸ್ ಫಾರೂಕ್ ಅಬ್ದುಲ್ಲಾ ಪಾರ್ಟಿ 28ರಿಂದ 30 ಬರ್ಬೋದಂತೆ. ಇನ್ನು PDP 5ರಿಂದ 7 ಬರ್ಬೋದಂತೆ. ಪೀಪಲ್ ಡೆಮೊಕ್ರೆಟಿಕ್ ಪಾರ್ಟಿ ಕಾಂಗ್ರೆಸ್ 3ರಿಂದ 6 ಬರ್ಬೋದು. ಈ ಥರ ನೋಡಿ, BJP 28ರಿಂದ 30, NC 28ರಿಂದ 30, PDP 5ರಿಂದ 7, ಕಾಂಗ್ರೆಸ್ 3ರಿಂದ 6, ಇತರರು 8ರಿಂದ 16. ಈಗ BJPಗೆ 30 ಬರ್ತಾ ಇದೆ. ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಅದು ನ್ಯಾಷನಲ್ ಕಾನ್ಫರೆನ್ಸ್. ಈ 30 ಬರುತ್ತಲ್ವ, ಇನ್ನು 16ರಿಂದ 18 ಯಾರಾದರೂ ಎಕ್ಸ್ಟ್ರಾ ಕೊಡಬೇಕು. ನೋಡ್ಕೊಳ್ಳಿ ನೀವು ಯಾರೇ ಅಂತ. ಹಾಗಾಗಿ ಅತಂತ್ರ ಬರ್ಬೋದು ಅಂತೇಳಿ ಇತರರು PDP ಕಾಂಗ್ರೆಸ್ ಯಾರಿಗೆಲ್ಲ ಸಪೋರ್ಟ್ ಮಾಡುತ್ತೆ ಅದರ ಮೇಲೆ. ಇನ್ನು ಹರಿಯಾಣಕ್ಕೆ ಬನ್ನಿ. ಹರಿಯಾಣದಲ್ಲಿ ಒಟ್ಟು 90 ಕ್ಷೇತ್ರ, 46 ಯಾರಿಗೆ ಬರುತ್ತೆ, ಇಲ್ಲೂ ಕೂಡ ಅಷ್ಟೇ 46 ಬರಬೇಕು, ಅವರು ಗೆಲ್ತಾರೆ. ಓಕೆ. BJP 18ರಿಂದ 24 ಬರ್ಬೋದಂತೆ. ಕಳೆದ ಬಾರಿ 40 ಬಂದಿತ್ತು. 18ರಿಂದ 24, ಕಳೆದ ಬಾರಿ 40 ಬಂದಿತ್ತು. ಕಾಂಗ್ರೆಸ್ ಬಹುಮತಕ್ಕೆ ಕಾಣ್ತಾ ಇದೆ. 22ರಿಂದ 55 ಬರ್ಬೋದಂತೆ. 22ರಿಂದ 55, ಕಳೆದ ಬಾರಿ 31 ಇತ್ತು. INLD ಇಂಡಿಯನ್ ನ್ಯಾಷನಲ್ ಲೋಕದಳ್ 3ರಿಂದ 6 ಬರ್ಬೋದು. ಜನನಾಯಕ್ ಜನತಾ ಪಾರ್ಟಿ JJP, ಎಷ್ಟು ಪಾರ್ಟಿ ಇದೆ ರೀ ಜನತಾ ಪಾರ್ಟಿ, ಕಳೆದ ಬಾರಿ 10 ಬಂದಿತ್ತು, ಈ ಬಾರಿ 3 ಬರ್ಬೋದಂತೆ. ಇತರರು 2ರಿಂದ 5 ಬರ್ತಾರೆ. ಸೊ ಹಾಗಾಗಿ ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಬರ್ಬೋದು ಅಂತ, ಜಮ್ಮು ಕಾಶ್ಮೀರದಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ, ಬಟ್ ಅಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ಬೋದು. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದ ಮತದಾನ ಅಂತ್ಯಗೊಂಡಿದೆ. ಇದೀಗ ಮತಗಟ್ಟೆ ಸಮೀಕ್ಷೆಗಳು ಪ್ರಕಟಗೊಂಡಿದೆ. ಕಳೆದ 10 ವರ್ಷದಿಂದ ಹರಿಯಾಣದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಗೆ ಈ ಬಾರಿ ಆಡಳಿತ ವಿರೋಧಿ ಅಲೆ ಹೊಡೆತ ನೀಡಿದೆ. ಇತ್ತ ಹರಿಯಾಣದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೇರಲಿದೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಇದೆ. ಇತ್ತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಜೆಪಿಯತ್ತ ಮತದಾರ ಒಲವು ತೋರಿದ್ದಾನೆ. ಆದರೆ ಅತಂತ್ರ ವಿಧಾನಸಭೆ ರಚನೆ ಆಗಲಿದೆ ಅಂತ ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇದೆ. ಬನ್ನಿ, ಯಾವ ರೀತಿ
ರಿಪಬ್ಲಿಕ್ ಗುಲಿಸ್ತಾನ್ ಎಕ್ಸಿಟ್ ಪೋಲ್ ಮಾಡಿದೆ 2024ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ಬೋದು ಅಂತೇಳಿ. ಯಾಕಂದರೆ ಕಳೆದ ಬಾರಿ 87 ಇತ್ತು ಟೋಟಲ್, ಈ ಬಾರಿ 90 ಮಾಡಿದ್ದಾರೆ. 46 ಬಂದವರು ಅಧಿಕಾರ ಚಲಾಯಿಸ್ತಾರೆ. 46 ಬರಬೇಕು. BJP 28ರಿಂದ 30 ಬರ್ಬೋದಂತೆ, ಅಂದರೆ 46 ಬರ್ತಾ ಇಲ್ಲ. NC ನ್ಯಾಷನಲ್ ಕಾನ್ಫರೆನ್ಸ್ ಫಾರೂಕ್ ಅಬ್ದುಲ್ಲಾ ಪಾರ್ಟಿ 28ರಿಂದ 30 ಬರ್ಬೋದಂತೆ. ಇನ್ನು PDP 5ರಿಂದ 7 ಬರ್ಬೋದಂತೆ. ಪೀಪಲ್ ಡೆಮೊಕ್ರೆಟಿಕ್ ಪಾರ್ಟಿ ಕಾಂಗ್ರೆಸ್ 3ರಿಂದ 6 ಬರ್ಬೋದು. ಈ ಥರ ನೋಡಿ, BJP 28ರಿಂದ 30, NC 28ರಿಂದ 30, PDP 5ರಿಂದ 7, ಕಾಂಗ್ರೆಸ್ 3ರಿಂದ 6, ಇತರರು 8ರಿಂದ 16. ಈಗ BJPಗೆ 30 ಬರ್ತಾ ಇದೆ. ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಅದು ನ್ಯಾಷನಲ್ ಕಾನ್ಫರೆನ್ಸ್ ಈ 30 ಬರುತ್ತಲ್ವ, ಇನ್ನು 16ರಿಂದ 18 ಯಾರಾದರೂ ಎಕ್ಸ್ಟ್ರಾ ಕೊಡಬೇಕು. ನೋಡ್ಕೊಳ್ಳಿ ನೀವು ಯಾರೇ ಅಂತ. ಹಾಗಾಗಿ ಅತಂತ್ರ ಬರ್ಬೋದು ಅಂತೇಳಿ. ಇತರರು PDP ಕಾಂಗ್ರೆಸ್ ಯಾರಿಗೆಲ್ಲ ಸಪೋರ್ಟ್ ಮಾಡುತ್ತೆ ಅದರ ಮೇಲೆ. ಇನ್ನು ಹರಿಯಾಣಕ್ಕೆ ಬನ್ನಿ. ಹರಿಯಾಣದಲ್ಲಿ ಒಟ್ಟು 90 ಕ್ಷೇತ್ರ, 46 ಯಾರಿಗೆ ಬರುತ್ತೆ, ಇಲ್ಲೂ ಕೂಡ ಅಷ್ಟೇ 46 ಬರಬೇಕು, ಅವರು ಗೆಲ್ತಾರೆ. ಓಕೆ. BJP 18ರಿಂದ 24 ಬರ್ಬೋದಂತೆ. ಕಳೆದ ಬಾರಿ 40 ಬಂದಿತ್ತು. 18ರಿಂದ 24, ಕಳೆದ ಬಾರಿ 40 ಬಂದಿತ್ತು. ಕಾಂಗ್ರೆಸ್ ಬಹುಮತಕ್ಕೆ ಕಾಣ್ತಾ ಇದೆ. 22ರಿಂದ 55 ಬರ್ಬೋದಂತೆ. 22ರಿಂದ 55, ಕಳೆದ ಬಾರಿ 31 ಇತ್ತು. INLD ಇಂಡಿಯನ್ ನ್ಯಾಷನಲ್ ಲೋಕದಳ್ 3ರಿಂದ 6 ಬರ್ಬೋದು. ಜನನಾಯಕ್ ಜನತಾ ಪಾರ್ಟಿ JJP, ಎಷ್ಟು ಪಾರ್ಟಿ ಇದೆ ರೀ ಜನತಾ ಪಾರ್ಟಿ, ಕಳೆದ ಬಾರಿ 10 ಬಂದಿತ್ತು, ಈ ಬಾರಿ 3 ಬರ್ಬೋದಂತೆ. ಇತರರು 2ರಿಂದ 5 ಬರ್ತಾರೆ. ಸೊ ಹಾಗಾಗಿ ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಬರ್ಬೋದು ಅಂತ. ಜಮ್ಮು ಕಾಶ್ಮೀರದಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ, ಬಟ್ ಅಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ಬೋದು. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ. ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ಮೆಗಾ ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.